Hello guys, welcome to Sai Study Circle. Guys, ಇವತ್ತು 6th semester BCom ಬೆಂಗಳೂರು ಸಿಟಿ, ಬೆಂಗಳೂರು ನಾರ್ತ್, ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ ಒಂದು ಸಬ್ಜೆಕ್ಟ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಈ ಸಬ್ಜೆಕ್ಟ್ ಅಲ್ಲಿ ಒಂದು ಒಳ್ಳೆ ಚಾಪ್ಟರ್ ಇದೆ. ಆ ಚಾಪ್ಟರ್ ಇಂದ ಬಿಯುಗಾದ್ರೆ 5 ಮಾರ್ಕ್ಸ್ ಒಂದು, 12 ಮಾರ್ಕ್ಸ್ ಒಂದು 2 ಮಾರ್ಕ್ಸ್ ಒಂದು, ಟೋಟಲ್ 17 ಮಾರ್ಕ್ಸ್ ಬರುತ್ತೆ. ಅದೇ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗಾದ್ರೆ 10 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಟೋಟಲ್ ಆಗಿ 16 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಈ ಚಾಪ್ಟರ್ ಹೆಸರು ಏನು ಅಂದ್ರೆ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ. ಏನಿದು? ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಈ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಮ್ಗೆ ಟೋಟಲ್ ಆಗಿ ಒಂದು 3 ಮೆಥಡ್ ಇದೆ. ಎಷ್ಟು ಮೆಥಡ್ ಇದೆ? 3 ಮೆಥಡ್. ಇದು ಪ್ಯೂರ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಓರಿಯೆಂಟೆಡ್ ಚಾಪ್ಟರ್. ಅದರಲ್ಲಿ ಸರ್ಟಾನಿಟಿ ಈಕ್ವಲೆಂಟ್ ಮೆಥಡ್ ಅಂತ ಇದೆ. ಸರ್ಟಾನಿಟಿ ಈಕ್ವಲೆಂಟ್ ಮೆಥಡ್ ಅಂತ ಹೇಳಿ. ಇದು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಾವು 3rd ಸೆಮಿಸ್ಟರ್ ಅಲ್ಲೂ 4th ಸೆಮಿಸ್ಟರ್ ಅಲ್ಲೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಓದಿದ್ದೀವಿ. ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಬಜೆಟಿಂಗ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇದೇನದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್, ಆವರೇಜ್ ರೇಟ್ ಆಫ್ ರಿಟರ್ನ್ ಇವೆಲ್ಲ ಕಲ್ತಿದೀವಲ್ವಾ, ಅದರಿಂದಾನೇ ಮಾಡಿರ್ತಕ್ಕಂಥದ್ದು. ಬಟ್ ಇದು ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿದೆ. ಇಲ್ಲಿ ಸರ್ಟಾನಿಟಿ ಈಕ್ವಲೆಂಟ್ ಮೆಥಡ್ ನಲ್ಲಿ ನಾವು ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಇದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವ್ರದ್ದು ಒಂದು ಕ್ವಶನ್ ಪೇಪರ್ 2025 4 ಮಾರ್ಕ್ಸ್ ಇದೆ. ಇದು 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೆ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗಾದ್ರೆ, ಸಿಟಿ ಅವ್ರಿಗಾದ್ರೂ 5 ಮಾರ್ಕ್ಸ್. ಓಕೆನಾ? ಏನಿದೆ ಕ್ವಶನ್ ಅಂತ ಹೇಳಿದ್ರೆ, NZ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ to take a new project. The management of the company use certainty equivalent approach to evaluate such type of project. ಇವರು certainty equivalent ಮೆಥಡ್ ಅನ್ನ ಅಪ್ರೋಚ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 5 years ಗೆ ಅವರು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್, CFAT ಅಂದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ. ಹಾಗೆ ಸರ್ಟಾನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ನಲ್ಲಿ ಪ್ರಾಜೆಕ್ಟ್ ಈಸ್ ರಿಕ್ವೈರ್ಡ್ ಟೋಟಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 3 lakhs. ದ ಕಂಪನೀಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 12%. ರಿಸ್ಕ್ ಫ್ರೀ ಬಾರೋಯಿಂಗ್ ಕಾಸ್ಟ್ ಈಸ್ 7%. ಅಡ್ವೈಸ್ ದ ಕಂಪನಿ ವೆದರ್ ಇಟ್ ಶುಡ್ ಟೇಕ್ ದ ಪ್ರಾಜೆಕ್ಟ್ ಆರ್ ನಾಟ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಹೆಂಗ್ ಮಾಡೋದು ಇದು ಅದನ್ನ ನೋಡೋಣ. ಇಲ್ಲಿ 2 ಥಿಂಗ್ಸ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 12%, ರಿಸ್ಕ್ ಫ್ರೀ ಬಾರೋಯಿಂಗ್ ರೇಟ್ ಈಸ್ 7% ಅಂತ ಹೇಳಿದ್ದಾನೆ. ನೋಡಿ, ರಿಸ್ಕ್ ಫ್ರೀ 7% ಅಂದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಇದ್ರೆ ನಿನಗೆ 100 ರೂಪಾಯಿಗೆ 7 ರೂಪಾಯಿ 7% ಅಷ್ಟು ಲಾಭ ಬರುತ್ತೆ. ವಿತ್ ರಿಸ್ಕ್ ಆದ್ರೆ 10% ಅಂದ್ರೆ 7 ಪ್ಲಸ್ 5% ಜಾಸ್ತಿ ಬರುತ್ತೆ, 12% ಬರುತ್ತೆ. ನಾವಿಲ್ಲಿ ಮಾಡಬೇಕಾದಾಗ 12% ಮಾಡಬೇಕು, ಯಾವುದೇ ಕಾರಣಕ್ಕೂ 7% ಗೆ ಮಾಡಬಾರದು. ಅದ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡರ್ ಸರ್ಟಾನಿಟಿ ಈಕ್ವಲೆಂಟ್ ಅಪ್ರೋಚ್. ಇದರಲ್ಲಿ ನಮಗೆ ಇಯರ್ ಕೊಟ್ಟಿದ್ದಾನೆ. ಇಯರ್ 1, 2, 3, 4, 5 ಇಯರ್ಸ್ ಕೊಟ್ಟಿದ್ದಾನೆ. ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. CFAT ಕೊಟ್ಟಿದ್ದಾನೆ. 1,15,000 ಹೇಳ್ತಾರೋ. 1,15,000 1,15,000 1,15,000 1,15,000 1,15,000 ಆಲ್ ದ ಇಯರ್ಸ್ 1,15,000 ಕರೆಕ್ಟಾ? ಎಸ್ ಸರ್. ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಇಷ್ಟು ಬರೋ ಸಾಧ್ಯತೆಗಳು ಇದೆ. ಇದರಲ್ಲಿ ಸರ್ಟಾನಿಟಿ ಈಕ್ವಲೆಂಟ್ ಅಪ್ರೋಚ್ ಅಂದ್ರೆ ಏನರ್ಥ? ನಿನಗೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ 1,15,000 ಬರಬಹುದು. ಅದರಲ್ಲಿ ಗ್ಯಾರಂಟಿ ಬರುವಂತದ್ದು ಅದನ್ನ ಸರ್ಟಾನಿಟಿ ಈಕ್ವಲೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸರ್ಟಾನಿಟಿ ಈಕ್ವಲೆಂಟ್. ಎಷ್ಟು ಪರ್ಸೆಂಟೇಜ್ ಬರುತ್ತೆ? 0.9, 0.85,
0.75, 0.75, 0.7, 0.7, 0.65. 0.65 ಅಂದ್ರೆ 1,15,000 ರೂಪಾಯಿನಲ್ಲಿ Yes, sir. ನಿನಗೆ ಬರುವಂತದ್ದು 0.9. ಏನಿದು 0.9. 0.9. ಹಾಗಾದ್ರೆ ನೆಟ್ ಕ್ಯಾಶ್ ಇನ್ಫ್ಲೋ ಆಫ್ಟರ್ ದಾಟ್ ಎಷ್ಟು ಬರುತ್ತೆ ನೋಡು, 1,15,000 ಇಂಟು 0.9. 1,03,500 ರೂಪಾಯಿ ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ಹಾಗೆ ಹೇಳ್ತಾ ಇರ್ಬೇಕು ಪಟ ಪಟ ಅಂತ. ಇಲ್ಲ ನಾನು ಕೊಟ್ಬಿಟ್ಟು ನಾನು ಮಾಡ್ತೀನಿ. ಸರ್ 97,750. 97,750. ಎಸ್ ಸರ್. ಆಮೇಲೆ 0.75. ಸರ್ 86,250. 250. ಎಸ್ ಸರ್. ಆಮೇಲೆ ಒಂದು ನಿಮಿಷ ಸರ್. 0.7. 80,500. ಆಮೇಲೆ 2.65. ಸರ್ 74,750. ಇಷ್ಟು ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಎಸ್ ಸರ್. ಇದು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ಎಸ್ ಸರ್. ನೆಟ್ ಕ್ಯಾಶ್ ಇನ್ಫ್ಲೋ ಸರ್ಟಾನಿಟಿ ಅಂದ್ರೆ ಗ್ಯಾರಂಟಿ ಬರುವಂತದ್ದು ಇಷ್ಟು ಪರ್ಸೆಂಟೇಜ್ ಇಷ್ಟು ಬರುತ್ತೆ. Yes, ಓಕೆನಾ? ಇದಕ್ಕೆ ನಾವು ಡಿಸ್ಕೌಂಟ್ ಫ್ಯಾಕ್ಟರ್ ನ ಅಪ್ಲೈ ಮಾಡ್ಕೋಬೇಕು. Okay. ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 12%. Yes, sir. ಹೆಂಗ್ ಮಾಡೋದು ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಗೊತ್ತಿಲ್ಲ ಸರ್ ನನಗೆ. Yes, sir. ನಾವೇನ್ ಮಾಡಬೇಕು ಅಂದ್ರೆ 1/1.12 ಅಂತ ಇಸ್ ಈಕ್ವಲ್ಸ್ ಟು ಹೊಡಿತಾ ಇರಬೇಕು. 1/1.12 12. ಇಸ್ ಈಕ್ವಲ್ಸ್ ಟು ಹೊಡೆದು ನಿಲ್ಲಿಸು. ಎಷ್ಟು ಬರುತ್ತೆ? 0.89. 0.892. 2 3 ಡಿಜಿಟ್ ಹೇಳ್ಬೇಕು. ಮತ್ತೆ ಇಸ್ ಈಕ್ವಲ್ಸ್ ಟು ಹೊಡಿ. is equals to ಹೇಳು. 0.797. 797 ಮತ್ತೆ ಇಸ್ ಈಕ್ವಲ್ಸ್ ಟು 0.711. 0.711 0.635. 635 0.567. 567. Yes, sir. ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂಸ್ ಬರುತ್ತೆ. ಈಗ NCI ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಮಾಡು. 0.892. 92,322. 322. ನೆಕ್ಸ್ಟ್ Yes, sir. 97,750 into 0.797. 77,906.7 ಬಂದಿದೆ ಸರ್. ಇರ್ಲಿ ಪರವಾಗಿಲ್ಲ, ಕೊಡಿ ಇಲ್ಲಿ ಕ್ಯಾಲ್ಕುಲೇಟರ್ ಕೊಡು. ನಿಮ್ಗೆ ಹೇಳಕ್ ಬರಲ್ಲ. 86,250 ಇಂಟು 0.711 is 61,324. 80,500 into 0.635 is 51,117. 74,750 into 0.567 is 42,383. ಇದನ್ನ ಟೋಟಲ್ ಮಾಡಬೇಕು. ಇದನ್ನ ಟೋಟಲ್ ಮಾಡಿದ್ರೆ 61,324, 77,906, 92,322. Totally, we are getting 3,25,052 or 53. Okay, sir. 3,25,053. 53. ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೆಯೋಣ. Okay, sir. ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ನಲ್ಲಿ 3 ಲಕ್ಷ ಅಂತ ಹೇಳಿದ್ದಾನೆ. Yes, sir. ಕರೆಕ್ಟ್ ಏನಪ್ಪಾ? Yes, sir. 3 ಲಕ್ಷ ಹೇಳಿದ್ದಾರೆ. 3 ಲಕ್ಷ ಹೇಳಿದ್ದಾನೆ. ಅದನ್ನ ಮೈನಸ್ ಮಾಡಿ. Yes. ಮಾಡಿದ್ರೆ ಬರುವಂತದ್ದು 25,053 rupees. This is called as NPV. ಇಷ್ಟಕ್ಕೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. Yes, sir. ಎಷ್ಟು ಕೊಡ್ತಾರೆ ಇದಕ್ಕೆ? 4 ಮಾರ್ಕ್ಸ್. 4 ಮಾರ್ಕ್ಸ್. ಇದು BNU ಇರ್ತಕ್ಕಂಥದ್ದು. ಇದೇ ತರದ ಕ್ವಶನ್ BU ಗೂ ಬಂದಿದೆ. ಇದೇ ತರ ಕ್ವಶನ್ ಈಗ BU ದು ಮಾಡೋಣ. ಆಗ್ಬೋದಾ? Yes, sir. ಓಕೆ. ಸರ್ ಅವರು 1.12 ಕೊಟ್ಟಿದ್ದಾರೆ.